ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ಮಾಡೋ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟು ಉತ್ತರ ಕರ್ನಾಟಕದ ಗೊತ್ತು, ಆದರೆ ಬೆಂಗಳೂರಲ್ಲಿ ಗೊತ್ತಿಲ್ಲ. ಸೊ ಒಬ್ಬರು ರಿಕ್ವೆಸ್ಟ್ ವಿಡಿಯೋ ಇದು. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಿರುವಂಥ ಪುಂಡಿ ಪಲ್ಯ ಅಮ್ಮ ಕೊಟ್ಟಿದ್ದು. ಸೊ ಇಲ್ಲಿ ಬೆಂಗಳೂರಲ್ಲಿ ಗಿಡನೇ ಕಿತ್ಕೊಂಡು ಮಾರ್ತಾರೆ. ಸೊ ಇದು ಎಷ್ಟು ನಮ್ಗೆ ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕದಾಗಿ ಇಲ್ಲೇ ತೆಗೆದುಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಬೇಕು. ಇಲ್ಲಾಂದರೆ ಮೇಲೆ ಇದನ್ನು ನಾವು ತಿರುಗಾಡಬೇಕಿದ್ರೆ ಸಣ್ಣ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು. ಸೊ ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ಸೊ ಶುಗರ್ ಇದ್ದವ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ಹುಳಿ ಅಂಶದ್ದು ಹಾಗೆ ನಮ್ಮ ಸೈಡಲ್ಲಿ ಇಸ ಅಂತ ಹೇಳ್ತಾರೆ. ಯಾವುದಂದರೆ ಹಾಗಲಕಾಯಿ ಇಸ ಅಂತೀವಲ್ಲ, ಆ ಥರದ್ದು ತಿಂಡಿಗಳು, ಆಮೇಲೆ ಹುಳಿ ಐಟಮ್ಸದ್ದು ಈ ಥರ ನಾವು ಶುಗರ್ ಇದ್ದವ್ರಿಗೆ ಕೊಟ್ಬಿಟ್ರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಶುಗರ್ ತಾನಾಗಿ ಲೆವೆಲಿಗೆ ಬರುತ್ತೆ. ನೋಡಿ, ಇವಾಗ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀರು ಹಾಕ್ಬಿಟ್ಟು 1-2-3 ನಿಮಿಷ ಬಿಟ್ಟು ತೊಳೆದು ನೀರೆಲ್ಲ ಒಗ್ಗಿಸ್ತಿದ್ದೀನಿ. ಸೊ ಇದನ್ನು ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸೊ ಇದು ಕುದಿ ಬಂದ ಮೇಲೆ ಹಾಕಬೇಕು. ಅದಕ್ಕಿಂತ ಮುಂಚೆ ಹಾಕಿದ್ರೆ ಅದು ಕುದಿ ಬರಲ್ಲ. ಸೊ ಇದು ನಿಮ್ಮ ಹತ್ರ ಜೋಳದ ನುಚ್ಚು ಅಂತ ಬರುತ್ತೆ. ಇದಿಲ್ಲ ಅಂದರೆ ಕೇಸರಿ ರವೆ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ನನಗೆ ಜೋಳದ ನುಚ್ಚಿದೆ, ಇದನ್ನೇ ಹಾಕೋತಾ ಇದ್ದೀನಿ. ಇದು ನೆನೆ ಇಡಬೇಕು ಒಂದು 1/2 ಅವರಲ್ಲಿ. ಅಷ್ಟರಲ್ಲಿ ಇದು ಕುದಿಬೇಕಾದ್ರೆ ಅದು ನೆನೆಬಿಡುತ್ತೆ. ಸೊ ಇದು ಕಲರ್ ಹಾಕಿದ ತಕ್ಷಣವೇ ಬೇರೆ ಕಲರ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆದರೂ ಬೇಕೇ ಬೇಕು ಇದು ಕುದಿಯೋಕ್ಕೆ. ಸೊ ಅಷ್ಟಿಲ್ಲ ಅಂದರೂ ಒಂದು 20 ಮಿನಿಟ್ಸ್ ಆದರೂ ಬೇಕೇ ಬೇಕು. ಯಾಕಂದರೆ ಹಿಡಿದ್ರೆ ಅದು ಕೈಯಲ್ಲಿ ಹೀಗೆ ನೋಡಿದ್ರೇ ತುಂಬ ಸಾಫ್ಟಾಗಿ ಕೈಯಲ್ಲೇ ಸಣ್ಣ ಆಗಬೇಕು. ಆ ಥರ ಕುದಿಬೇಕಿದು. ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಇದು ಕುದಿಸಿದೆ ಒಂದು 20 ನಿಮಿಷ ಆಗಿದೆ. ಸೊ ಇವಾಗ ನೋಡಿ ಯಾವ ಥರ ಗೊತ್ತಾಗುತ್ತೆ. ಈ ಥರ ಕೈಯಲ್ಲಿ ಈ ಥರ ಆಗಿಬಿಟ್ಟು ಕುದ್ದಿದೆ ಅಂತ ಅರ್ಥ. ಸೊ ಇದು ನೀರನ್ನ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಹಿತ್ತಾಳೆ ಸಾಮಾನಿಗೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ. ಅದರಲ್ಲಿ ಹಾಕಿದರೆ ನೈಟ್ ಕುದಿಸಿ ಬಿಟ್ಬಿಟ್ರೆ ಅದ್ರ ಒಳಗಡೆ ಇರೋ ಕಲೆಯೆಲ್ಲ ಹೋಗ್ಬಿಡುತ್ತೆ. ಇದೆಲ್ಲ ನೀರು ಬಸ್ತಿದ್ದೀನಿ, ಚೆನ್ನಾಗಿ ಬಸ್ತಿದ್ದೀನಿ. ಒಂದು ಹನಿ ನೀರು ಕೂಡ ಇರಬಾರ್ದು, ಯಾಕಂದರೆ ನೀರು ನಾವು ಸ್ವಲ್ಪ ಬಿಟ್ಟರು ಕೂಡ ಹುಳಿ ಜಾಸ್ತಿ ಬರುತ್ತೆ. ಸೊ ಇದಾದಮೇಲೆ ನಾನು ನೆನೆಸಿಟ್ಟಿರುವಂಥ ಜೋಳದ ನುಚ್ಚು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದು ಕೂಡ ನೆನೆದಿತ್ತು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಾಡ್ಬಿಟ್ಟು ಅದು ನಾವು ತುಂಬ ಕೈಯಲ್ಲಿ ಇದು ಸ್ಪೂನಲ್ಲಿ ತಿಕ್ಕಾಗಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಬಿಟ್ರೆ ಇದು ಅಲ್ಲಿಗೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಶೇಂಗಾ ಬೀಜ, ಹಾಗೆ 2 ಹಸಿಮೆಣಸಿನ್ಕಾಯಿ, ಖಾರ ನೋಡ್ಕೊಂಡು ಹಾಕೊಳ್ಳಿ. ಖಾರ ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ಬೆಳ್ಳುಳ್ಳಿ ಹೆಸರು ಕೂಡ ತೊಗೊತಾ ಇದ್ದೀನಿ. ಇದಕ್ಕೆ ಮೇನಾಗಿ ಶೇಂಗಾ ಬೀಜ ಹಾಕಿದ್ರೇ ಟೇಸ್ಟಿಯಾಗಿರುತ್ತೆ ಈ ಥರ. ಸೊ ಯಾರಿಗೆ ಇದು ಶೇಂಗಾ ಬೀಜ ಮುಂಚೆನೇ ಜಜ್ಜೋದು ಬೇಡ, ಹಾಗೆ ಕುದಿಸ್ಕೊಳ್ಳೋಣ ಅಂತಂದರೆ ನಾವು ಎಲ್ಲಿ ಇದು ಪುಂಡಿ ಪಲ್ಯ ಸ್ವಲ್ಪ ಕುದಿಬೇಕಂತ ಹಾಕಿರುವಾಗ ಶೇಂಗಾ ಬೀಜ ಕೂಡ ಹಾಕ್ಕೋಬೋದು. ಸೊ ನಾನು ಈ ಥರನೇ ಹಾಕೋದು. ಸೊ ಇದನ್ನು ಗ್ಯಾಸ್ನಾಗ ಇಟ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಯೋಕೆ ಬಿಡ್ತಾಯಿದ್ದೀನಿ. ಸೊ ಅದು ಜೋಳದ ನುಚ್ಚು ಹಾಕಿರ್ತೀವಲ್ಲ, ಸೊ ಅದು ಚೆನ್ನಾಗಿ ಕುದ್ಕೊಳ್ಳುತ್ತೆ. ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ನೀರು. ಇದು ಕುದಿಯುವಾಗಲೇ ನಾನು ಶೇಂಗಾ ಬೀಜ ಕಲ್ಲಲ್ಲಿ ಜಜ್ಜಿರೋದನ್ನು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗಲೇ. ಹಾಗೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದು ನಾನು ಅರಿಶಿನ ಪುಡಿ ಇದೆಲ್ಲ ಸಾಮಾನು ಹಾಕಿದ್ಮೇಲೆ ಕಲರ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಸೊ ಇದೆಲ್ಲ ಆದಮೇಲೆ 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ.
ಇದು ಹಾಕಿದ್ಮೇಲೆ ಚೆನ್ನಾಗಿತ್ತು ಎಲ್ಲ ತಿರುವಾಡ್ಬಿಟ್ಟು ಒಂದು 2-3 ನಿಮಿಷ ಬಿಡಬೇಕು. ಅದು ನಾವು ಒಂದು 2-3 ನಿಮಿಷ ಬಿಟ್ಟಿದ್ಮೇಲೆ ಗಟ್ಟಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಆಗಲೇ ಹಾಕಿದ್ದೀನಿ ಹೇಳಿದ್ನಲ್ಲ ನೀರು, ಈ ಥರ ಒಳಗಡೆ ಹಾಕಿಬಿಟ್ಟು ಚೊಂಬಲ್ಲೆಲ್ಲ ಈ ಥರ ಹಾಕಿಬಿಟ್ರೆ ನೈಟ್ ಪೂರ್ತಿ ಎಲ್ಲ ಬಿಟ್ಟುಬಿಟ್ರೆ ಕಲರ್ ತುಂಬ ಚೇಂಜ್ ಆಗಿಬರುತ್ತೆ ಬೆಳಗ್ಗೆ ಟೈಮಲ್ಲಿ. ಸೊ ಇವಾಗ ರೆಡಿಯಾಗಿದೆ. ಜೋಳದ ರೊಟ್ಟಿ ಹಾಗೆ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಇದು ಯಾವುದೂ ಇಲ್ಲ ಅಂದರೆ ಒಣ ಖಾರ ಅಂದರೆ ಮಸಾಲೆ ಖಾರ ಕೂಡ ಹಾಕ್ಕೊಂಡು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.